ಹಾಸ್ಪಿಟಲ್ ಸರಾಕೆರೆಗೆ ಬಂದಂತ ಅಮ್ಮ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶಕುಂತಲಾ ಅಂತ, ಶಿವಮೊಗ್ಗ ವಿನಮ್ ನಗರದಿಂದ ಬರೋದು. ನಾನು 45 ದಿವಸ ಆಯಿತು ಇಲ್ಲಿಗೆ ಬರೋಕ್ಕೆ ಶುರು ಮಾಡಿ. ನನಗೆ ಮೊದಲು ಕೈ ಕಾಲೆಲ್ಲ ಜೋಮ್ ಹೊಡಿತಿತ್ತು, ಆಮೇಲೆ ಬ್ಯಾಕ್ ಪೈನ್ ಇತ್ತು, ಆಮೇಲೆ ಗ್ಯಾಸ್ಟ್ರಿಕ್ ತುಂಬ ಇತ್ತು, ನಿದ್ರೆ ಬರ್ತಿರ್ಲಿಲ್ಲ, ಇಷ್ಟೆಲ್ಲ ಸಮಸ್ಯೆ ಇತ್ತು. ನನಗೆ ಬಂದು ಒಂದು ವಾರಕ್ಕೆ ಸ್ವಲ್ಪ ಸೊಂಟ ನೋವು ಕಮ್ಮಿ ಆಯಿತು, ಕೈ ಕಾಲೆಲ್ಲ ಮರಗಟ್ಟೋದು ಕಡಿಮೆ ಆಯಿತು. ಆಮೇಲೆ ಇಲ್ಲಿ ಗ್ಯಾಸ್ಟ್ರಿಕ್ ವಾಟರ್ ಸಿಗುತ್ತೆ ಅಂತ ಹೇಳಿದರು. ಆಮೇಲೆ ಅದನ್ನ ಮೇಡಮ್ 3 ದಿವಸ ಕೊಟ್ಟರು ಅಡುಗೆ ಮಾಡೋಕ್ಕೆ ಮತ್ತು ಗ್ಯಾಸ್ಟ್ರಿಕ್ಕಿಗೆ ಅಂತ ಕೊಟ್ಟರು. ಅದರಲ್ಲಿ ಗ್ಯಾಸ್ಟ್ರಿಕ್ ಕಂಪ್ಲೀಟು ಇದಾಗ್ತಿತ್ತು. ನಂಗೆ ಮಸಾಲೆ ಐಟಮ್ ಏನಾದ್ರು ತಿಂದರೆ ಸಾಕಿತ್ತು, ಹೊಟ್ಟೆ ಉರಿಯೋದು, ಹೊಟ್ಟೆ ಉಗುರ್ಸೋದು, ತೇಗ್ ಬರೋದು ಎಲ್ಲ ಆಗ್ತಿತ್ತು. ಆ ನೀರು ಕುಡಿದ್ಮೇಲೆ ಇವಾಗ ಏನೇ ತಿಂದರೂ ನನಗೆ ಗ್ಯಾಸ್ಟ್ರಿಕ್ ಆಗ್ತಾ ಇಲ್ಲ. ಅಮ್ಮ ಗ್ಯಾಸ್ಟ್ರಿಕ್ ಎಷ್ಟು ವರ್ಷದಿಂದ ಇತ್ತು? ನನಗೆ ಸುಮಾರು ಕೊರೋನಾಗಿಂತ ಒಂದು 2 ವರ್ಷ ಮುಂಚೆ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಅಂದರೆ ಈಗ 6-7 ವರ್ಷದಿಂದ ಅನುಭವಿಸ್ತಾ ಇದ್ದೆ ನಾನು. ಮಾತ್ರೆ ಎಲ್ಲ ತಗೊಳ್ತಿದ್ದೆ? ಇಲ್ಲ, ಮಾತ್ರೆ ತಗೊಳ್ತಿರ್ಲಿಲ್ಲ. ಸ್ವಲ್ಪ ಆಯುರ್ವೇದಿಕ್ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ದೆ, ಆದರೂ ಅದು ತಗೊಂಡಾಗ ಅಷ್ಟೇ ಬಿಟ್ಟರೆ ಮತ್ತೆ ಕಡಿಮೆ ಆಗಿಲ್ಲ. ಇಲ್ಲಿ 3 ದಿವಸ ವಾಟರ್ ಕುಡ್ದಿದ್ದಕ್ಕೆ ಕಡಿಮೆ ಆಗಿದೆ. ಗ್ಯಾಸ್ಟ್ರಿಕ್ ವಾಟರ್ ಅಂತಾನೆ ಕೊಟ್ಟರು. ಹೌದು, ಜೇಡು ವಾಟ್ರಲ್ಲಿ ಗ್ಯಾಸ್ಟ್ರಿಕ್ ವಾಟರ್ ಅಂತ 3 ದಿವಸ ಸ್ಪೆಷಲ್ ಆಗಿ ಕೊಟ್ಟರು. ಆಮೇಲೆ ಡೈಲಿ ಟ್ರೀಟ್ಮೆಂಟು ನಾನು 1 ದಿವಸನೂ ತಪ್ಪಿಸಿಲ್ಲ. ಅದರಿಂದ ನನಗೆ ಇದಿಷ್ಟು 70% ಇಂದ 80% ಗುಣ ಆಗಿದ್ದೀನಿ. ಅದು ನನ್ನ ಫ್ರೆಂಡ್ ನನಗೆ ಇಲ್ಲಿಗೆ ಕರ್ಕೊಂಬಂದಿದ್ದು, ಅವಳಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಇಟ್ಬಿಡ್ತೀನಿ. ಆಮೇಲೆ ಎಲ್ಲ ಮೇಡಮರು ತುಂಬ ಚೆನ್ನಾಗಿ ಇದು ಮಾಡ್ತಾರೆ, ಅವರಿಗೆ 2ನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಇನ್ನೂ ದೊಡ್ಡ ಧನ್ಯವಾದ ಹೇಳಬೇಕಂದ್ರೆ ಸೆರಾಕೆ ಕಂಪ್ನಿಯವರಿಗೆ. ಆಮೇಲೆ ಮೇಡಮ್ಮು ಕ್ಲಾಸಸ್ ಕೊಡ್ತಾರಲ್ಲ, ನಿಜವಾಗ್ಲೂ ಈಗ ಹೇಳ್ದಂಗೆ ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ. ಅದು ಯಾಕೆಂದರೆ ನಾನು ಅಬ್ಸರ್ವ್ ಮಾಡ್ದಂಗೆ ಪ್ರತಿಯೊಂದು ಅಬ್ಸರ್ವ್ ಮಾಡಿ ಎಲ್ಲ ಮೇಡಮ್ಗೆ, ಮತ್ತೀಗ ನಾನು ಫ್ರೆಂಡ್ಸ್ ಒಂದು 3-4 ಜನ ಕರ್ಕೊಂಡ್ಬಂದಿದ್ದೀನಿ. ಅವರಿಗೂ ನಾನು ಇಷ್ಟೇ ಹೇಳೋದು, ಅವರಿಗೂ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಇದ್ದಾವೆ, ಅದನ್ನು ಅಬ್ಸರ್ವ್ ಮಾಡಿರಿ, ಸ್ವಲ್ಪ ಅನುಭವಿಸಿ ನೋಡಿರಿ, ಡೈಲಿ ಬನ್ನಿ. ಇದು ಇಲ್ಲಿ ಯಾವುದೇ ಥರ ಇದಿಲ್ಲ, ಇದು ಮಾಡ್ಕೊಳ್ಳೋದು ಆ ಥರ ಎಲ್ಲ ಏನೂ ಅಲ್ಲ. ಇದು ನಿಜವಾಗ್ಲೂ ನಮಗೆ ನೀರು ಮತ್ತು ಮ್ಯಾಟಿನ ತುಂಬ ಬೆನಿಫಿಟ್ ಇದೆ. ಅದು ನಿಮಗೆ ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಅನುಭವ ಆದಮೇಲೆ ನಮ್ಮ ಥರನೇ ನೀವು ಬಂದು ಹೇಳ್ಬೋದು ಅನ್ನೋದು ನಂದೊಂದು ಕಿವಿ ಮಾತು ಎಲ್ರಿಗೂ. ಆಮೇಲೆ ನನಗೆ ಇನ್ನೊಂದು ವಿಶೇಷ ನಡೆದಿರೋದು ಹೇಳ್ತೇನೆ. ನಾನು ಪಚ್ಚೆಕಲ್ಲಿಲ್ಲ, ಫಸ್ಟ್ ಒಂದು ದಿವಸ ಇಲ್ಲಿ ಸಾಮೂಹಿಕ ಎಲ್ಲರೂ ಪೂಜೆ ಮಾಡೋ ಹಾಗೆ ನಾವು ಸೋಮವಾರ ಒಂದು ದಿವಸ ಪಚ್ಚೆಕಲ್ಲು ಪೂಜೆ ಮಾಡಿದ್ವಿ. ಮ್ಯಾಟು ಇಲ್ಲಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡುವಾಗ ನಾವು ಅವರು ತಗೊಂಡು ಹೋಗುವಾಗ ಮೇಡಮ್ ಪೂಜೆ ಮಾಡಿಸ್ತಾರೆ, ಬನ್ನಿ ಅಮ್ಮಂದಿರೆಲ್ಲ ಪೂಜೆ ಮಾಡಿ ಅಂತ. ಹಾಗೆ ನನ್ನ ಫ್ರೆಂಡು ನಾನು ಪೂಜೆ ಮಾಡಿದ್ವಿ. ಅದರಲ್ಲಿ ಒಂದು ನಾನು ಹೇಳಬೇಕಾಗಿರೋ ವಿಷಯ ಏನಂತಂದರೆ, ನಮಗೆ 10-12 ವರ್ಷದಿಂದ ಮನೆ ಕಟ್ಟಬೇಕು, ಸೈಟ್ ಕೊಡಿ ಅಂತ ನಮ್ಮ ಮಾವನವ್ರಿಗೆ ತುಂಬ ಕೇಳ್ಕೊಂಡಿದ್ವಿ. ಅದು ಕೊಟ್ಟಿರಲಿಲ್ಲ ಅವರು. ಈಗ ಮೊನ್ನೆ ಗುರುವಾರ ಅವರು ನಮ್ಮನೆ ಕೂರಿಸಿ ಹೇಳಿದ್ದಾರೆ, ನನಗೆ ಏಜ್ ಆಯಿತು, ಸೈಟ್ ತೊಗೊಂಡು ಮನೆ ಕಟ್ಟಪ್ಪ ಅಂತ ಅವ್ರ ಅಪ್ಪನೇ ಕರೆದು ನಮಗೆ ಗಂಡ ಹೆಂಡತಿ ಹೇಳಿದ್ದಾರೆ.